ಬೇರೆ ಹೆಂಗಸರುಗಳು ಇದನ್ನ ನೋಡ್ಬೋದು, ಇದನ್ನ ನೋಡಕ್ಕಾಗತ್ತಾ? ಆ ಲೆಕ್ಕಕ್ಕೆ ಕೆಳಗಡೆಯಿಂದ ಫುಲ್ ಕೆಳಗಡೆ ಮಾತಾಡಿರ್ತಾರೆ, ಬರೀ ಆ ಥರದ್ದೇ ಮಾತಾಡಿದ್ದಾರೆ. ಅಷ್ಟು ಕಚಡಾಗಿ ಮೆಸೇಜ್ಗಳು ಮಾಡಿದ್ದಾರೆ. ಅಲ್ಲ, ಕಮೆಂಟ್ಸ್ಗಳಿಗೆ ನಾವು ಯಾರು ಇದು ಕೊಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಕಮೆಂಟ್ಸ್ ಅನ್ನೋದು ಯಾರು ಬೇಕಾದ್ರೂ ಮಾಡ್ತಾರೆ, ಅದು ಯಾರು ಮಾಡ್ತಾವ್ರೆ ಅಂತ ಗೊತ್ತಾಗೋದಿಲ್ಲ. ಇದ್ರೂ ಬಟ್ ನಾವು ಅಂದ್ರೆ ಈಗ ನಾವು ಸೆಲೆಬ್ರಿಟಿಗಳು ಅಂತ ಬಂದಾಗ ಈಗ ಈಗ ಜನರ ಪ್ರಕಾರ ನೀವು ಆ ವಿಡಿಯೋ ಹಾಕಿದ ತಪ್ಪು ಅಂತನಾ ಅಥವಾ ಸಾಂಗ್ ಹಾಕಿದ ತಪ್ಪು ಅಂತನಾ, ಯಾವ ರೀತಿ ಬಂತು ನೀವು? ವಿಡಿಯೋಗೆ ಆ ಸಾಂಗ್ ಹಾಕಿ ತಪ್ಪು ಅನ್ನೋ ತರ. ಓಕೆ, ಆ ವಿಡಿಯೋಗೆ ಆ ತರ ವಿಡಿಯೋಗೆ ಆ ಸಾಂಗ್ ಆಗಿ ತಪ್ಪು ತರ. ಬಟ್ ನಿಮ್ಗೆ ಏನು ಅನಿಸ್ತದೆ ಸರ್ ಅದೆಲ್ಲ ಮಾಡಿದ್ಮೇಲೆ? ತಪ್ಪೇ ಇಲ್ಲ, ಅನ್ಸೇ ಇಲ್ಲ, 1% ಅನ್ಸಿಲ್ಲ ಸರ್. ಸೊ ನೀವು ಅಭಿಮಾನಿಗಳು ಏನಾದ್ರು ಕೇಳ್ಬೋದಾ, ನೀವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಅಥವಾ ಬೇಡ್ಕೊಳ್ಳಿ ಅಂತ ಹೇಳಿಲ್ಲ. ಇಲ್ಲಿ ನನಗೆ ಯಾವತ್ತೂ ಸಮಸ್ಯೆ ನನ್ನ ಬುದ್ಧಿ ನಾನು ಹೇಳ್ಬಿಡ್ತೀನಿ ಸರ್, ನಾನು ಯಾರ ತಂಟೆಗೂ ಹೋಗಲ್ಲ, ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ಯಾರನ್ನೂ ಇನ್ಸಲ್ಟು ಮಾಡಲ್ಲ. ನನ್ನ ಪಾಡು, ನನ್ನ ಶೋಕಿ, ನನ್ನ ಇಷ್ಟ, ನನ್ನ ದುಡ್ಡು, ನನ್ನ ಬಟ್ಟೆ, ನನ್ನ ನಾಯಿ. ನಾನು ಆ ಥರ ಇರೋನು. ನಾನು ಕಂಡೋರ್ ವಿಷಯಕ್ಕೆ ಹರ್ಟ್ ಆಗೋದು, ಅವರಿಗೆ ತೊಂದರೆ ಮಾಡೋದು ಲೈಫಲ್ಲಿ ಮಾಡೇ ಇಲ್ಲ. ಆದರೆ ನನ್ನ ತಂಟೆಗೆ ಯಾರು ಬಂದರೆ 100%ವರೆಗೂ ಸುಮ್ಮನೆ ಇರ್ತೀನಿ, 110%ವರೆಗೂ ಸುಮ್ಮನೆ ಇರ್ತೀನಿ. ಅದಾದಮೇಲೆ ಬಂದರೆ ನಾನು ಏನು ಬೇಕು ಪೇಪರು ಪೆನ್ನು ಲೀಗಲ್ ಆಗಿ ನಾನು ಕಾನೂನು ಪ್ರಕಾರನೇ ಹೋಗೋದು.